ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿಧ್ವನಿ, ಕನ್ನಡ ಕುಲದ ಕಣ್ಮಣಿ. ದೈವ ಗೆದ್ದ ಮುನಿ ಜೀವ ಕಾಯೋದಣಿ, ಮಣ್ಣೆ ನಿನಗೆ ಚಿರರು. ಸ್ವಗ್ರಾಮವನ್ನು ಅಭಿವೃದ್ಧಿ ಮಾಡಬೇಕು. ತಮ್ಮೂರಿಗೆ ಪಂಚಾಯಿತಿ ಬೇಕು. ಸಾರಿಗೆ ವ್ಯವಸ್ಥೆ ಕಲ್ಪಿಸಬೇಕು. ಮೂಲ ಸೌಕರ್ಯ ಬೇಕು ಎಂಬ ಆಲೋಚನೆ ಎಲ್ಲರಿಗೂ ಇರುತ್ತೆ. ಆದರೆ ತಾವಾಯಿತು, ತಮ್ಮ ಮನೆ ಕೆಲಸವಾಯಿತು ಅನ್ನೋ ಜನರ ಮಧ್ಯೆ ಈ ವ್ಯಕ್ತಿ ಭಿನ್ನವಾಗಿ ಕಾಣ್ತಾರೆ. ಅಧಿಕಾರಿಗಳನ್ನು ಬೆನ್ನಟ್ಟಿ ರಾಜಕಾರಣಿಗಳ ದುಂಬಾಲು ಬಿದ್ದು ಹಲವಾರು ಕೆಲಸಗಳನ್ನು ಮಾಡಿರುವ ಈತ ಹುಟ್ಟೂರಿಗಾಗಿ ಏನಾದರೂ ಮಾಡಬೇಕು ಅನ್ನೋ ಹಂಬಲ ಹೊಂದಿದ್ದಾನೆ. ಇಷ್ಟಕ್ಕೂ ಆ ಯುವಕ ಯಾರು ಅಂದ್ರ ಈ ಸ್ಟೋರಿ ನೋಡಿ. ಈತನ ಹೆಸರು ಮಲ್ಲಿಕಾರ್ಜುನ್ ರಡ್ಡೇರ. ಮೂಲತಃ ಕುಂದಗೋಳ ತಾಲೂಕಿನ ಅಲ್ಲಾಪುರ ಗ್ರಾಮದ ನಿವಾಸಿ. ಪಿಯುಸಿ ವ್ಯಾಸಂಗ ಮಾಡಿರುವ ಈತ ಗ್ರಾಮದ ಅಭಿವೃದ್ಧಿಗಾಗಿ ತನ್ನ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿ ಹುಟ್ಟೂರಿನ ಅಭಿವೃದ್ಧಿಗೆಂದು ಪಣತೊಟ್ಟು ನಿಂತ. ಕೇವಲ 3 ವರ್ಷದಲ್ಲಿ ಗ್ರಾಮಸ್ಥರ ಸಹಕಾರ ಪಡೆದು ಸ್ವಗ್ರಾಮದ ಅಭಿವೃದ್ಧಿ ಕಾರ್ಯಗಳಲ್ಲಿ ಕೈಜೋಡಿಸಿದ್ದಾನೆ. ಅಲ್ಲಾಪುರ ಕಡಪಟ್ಟಿ ಹಳ್ಳಾಳ ಗ್ರಾಮಕ್ಕೆ 1 ಬಸ್ ಮಾತ್ರ ಸಂಚಾರ ನಡೆಸ್ತಾ ಇತ್ತು. ಸತತ 6 ತಿಂಗಳ ಕಾಲ ಹೋರಾಟ ಮಾಡಿದ ಈತ ಮತ್ತೊಂದು ಬಸ್ ಗ್ರಾಮಕ್ಕೆ ಸಂಚಾರ ಕೈಗೊಳ್ಳುವಂತೆ ಮಾಡಿದ್ದ. ಸಾರಿಗೆ ಸಚಿವರನ್ನ ಭೇಟಿಯಾಗಿ 17 ರೂಪಾಯಿ ಇದ್ದ ಸಾರಿಗೆ ದರವನ್ನ 13 ರೂಪಾಯಿಗೆ ಇಳಿಕೆ ಮಾಡುವಂತೆ ಮನವಿ ಮಾಡಿದ್ದ. ಅಲ್ಲಾಪುರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರೇಷನ್ ನೀಡುವ ವ್ಯವಸ್ಥೆಯನ್ನ ಕಲ್ಪಿಸುವಲ್ಲಿ ಮುಂದಾಳತ್ವ ವಹಿಸಿದ್ದ. ಶಿಥಿಲಾವಸ್ಥೆಯಲ್ಲಿದ್ದ ದಶಕದಷ್ಟು ಹಳೆಯದಾಗಿದ್ದ ಸರ್ಕಾರಿ ಶಾಲೆಯ ಪುನರುಜ್ಜೀವನಕ್ಕಾಗಿ ಐವರೊಡಗೂಡಿ ಸತತ 6 ತಿಂಗಳ ಕಾಲ ಹೋರಾಟ ಮಾಡಿದ್ದ. ಆಗ ಶಿಕ್ಷಣ ಸಚಿವರಾಗಿದ್ದ ತನ್ವೀರ್ ಸೇಠ್ ಅವರನ್ನ ಭೇಟಿಯಾಗಿ 3 ಹೊಸ ಕಟ್ಟಡವನ್ನ ಮಂಜೂರು ಮಾಡಿಸಿದ್ದ ಕೀರ್ತಿ ಮಲ್ಲಿಕಾರ್ಜುನ್ ಅವರಿಗೆ ಸಲ್ಲುತ್ತೆ. ದುರಸ್ತಿಯಲ್ಲಿದ್ದ ರಸ್ತೆಗೆ ಕಾಂಕ್ರೀಟ್ ಹಾಕುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿ 2 ಹೊಸ ರಸ್ತೆಯನ್ನ ನಿರ್ಮಾಣ ಮಾಡಿಸುವ ಮೂಲಕ ಗ್ರಾಮಸ್ಥರ ಪಾಲಿಗೆ ಉತ್ತಮ ವ್ಯಕ್ತಿಯಾದರು. ಕಳಪೆ ಕಾಮಗಾರಿಯಿಂದ ಕೂಡಿದ್ದ ಕುಂದಗೋಳ ಕಡಪಟ್ಟಿ ರಸ್ತೆ ಮತ್ತೆ ಡಾಂಬರೀಕರಣ ಮಾಡುವಂತೆ ಹೋರಾಟ ಹಮ್ಮಿಕೊಂಡಿದ್ರು. ಕಳಸಾ ಬಂಡೂರಿ ಹೋರಾಟ ಸಮಯದಲ್ಲಿ ಕುಂದಗೋಳ ತಹಶೀಲ್ದಾರ್ ಕಚೇರಿ ಎದುರು ಹುಬ್ಬಳ್ಳಿ ಚೆನ್ನಮ್ಮ ವೃತ್ತದಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಗುಡೇನಕಟ್ಟಿ ರಸ್ತೆಯ ಬಗ್ಗೆ ಹಾಗೂ ಇನ್ನಿತರ ವಿವಿಧ ಸಮಸ್ಯೆಗಳ ಬಗ್ಗೆ ಮನವಿ ಪತ್ರವನ್ನ ಸಹ ಬರೆದಿದ್ದಾರೆ. ಪ್ರಕೃತಿ ವಿಕೋಪದಿಂದ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದಾಗ ಸರ್ಕಾರದಿಂದ ಊಟ, ಬಟ್ಟೆ, ತರಕಾರಿ, ಅಕ್ಕಿಯನ್ನ ಸಹ ಕೊಡಿಸಿದ್ದಾರೆ. ವಿವಿಧ ಸಂಸ್ಥೆಗಳಿಂದ ರಾತ್ರಿ ಹಗಲು ಎನ್ನದೇ ಸಹಾಯ ಹಸ್ತವನ್ನ ಚಾಚಿದ್ರು. ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸುವುದು, ಕಡಪಟ್ಟಿ, ಅಲ್ಲಾಪುರ, ಅವಳಿ ಗ್ರಾಮಗಳಲ್ಲಿ ನಿರುದ್ಯೋಗಿ ಯುವಕರಿಗೆ ಕೆಲಸವನ್ನ ಕೊಡಿಸುವುದು ಸೇರಿದಂತೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಹುಟ್ಟೂರಿನ ಅಭಿವೃದ್ಧಿಗಾಗಿ ಸದಾ ಶ್ರಮಿಸುವ ಮಲ್ಲಿಕಾರ್ಜುನ್ ರಡ್ಡೇರ ಅವರ ಕಾರ್ಯವೈಖರಿ ಬಗ್ಗೆ ಗ್ರಾಮಸ್ಥರು ಶ್ಲಾಘನೆ ವ್ಯಕ್ತಪಡಿಸುತ್ತಾರೆ. ಇವರ ಸಾಮಾಜಿಕ ಕಳಕಳಿಯ ಸೇವೆ ಹೀಗೆ ಮುಂದುವರಿಯಲಿ ಎಂಬುದೇ ನಮ್ಮ ಆಶಯ. ಪೂರ್ಣಿಮಾ ಪವಾರ್, TV8 ಹುಬ್ಬಳ್ಳಿ.